ಜಾಸ್ತಿ ಹಾಕಿ ಅವರಿಂದ ಹಣ ತೆಗೆದುಕೊಂಡು ನಾವು ಅದರಿಂದ ಬಡವರಿಗೆ ಹಣನ ಹಲವಾರು ಸೌಲಭ್ಯಗಳನ್ನು ಕೊಡ್ತಾ ಇದ್ವಿ. ಆದ್ರೆ ಇವತ್ತು ಮೋದಿ ಬಂದ ಮೇಲೆ ಏನಾಗಿದೆ ಅಂತಂದ್ರೆ ಕಾರ್ಪೊರೇಟ್ಗಳ ಮೇಲೆ ಹಾಕುವಂತ ತೆರಿಗೆ, ಶ್ರೀಮಂತರ ಮೇಲೆ ಹಾಕುವಂತ ತೆರಿಗೆ, ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ 10% ಕಮ್ಮಿ ಮಾಡಿದೆ. ಆದ್ರೆ ಬಡವರ ಮೇಲೆ ಹಾಕುವಂತ ಟ್ಯಾಕ್ಸ್, GST, ಇಂಡೈರೆಕ್ಟ್ ಟ್ಯಾಕ್ಸ್ ಗಳನ್ನ ಜಾಸ್ತಿ ಮಾಡಿದ್ದಾರೆ. ಇವತ್ತು ಹಾಗಾಗಿ ಎಲ್ಲ ಬೆಲೆ ಏರಿಕೆಯಾಗಿ ಗ್ಯಾಸ್ ಸಿಲಿಂಡರ್, ಪೆಟ್ರೋಲು, ಡೀಸೆಲ್, ದಿನಸಿ ಸಾಮಾನು ಎಲ್ಲದರ ಮೇಲೂ ಬೆಲೆ ಜಾಸ್ತಿ ಆಗೋಗಿದೆ. ಇವತ್ತು ಜನಸಾಮಾನ್ಯ ಬದುಕೋದೇ ಕಷ್ಟ ಆಗೋದು. ಮತ್ತೆ ಇನ್ನೊಂದ್ ಕಡೆ ಏನ್ ಮಾಡ್ತಾರೆ, ಸಮಾಜದಲ್ಲಿ ನೆಮ್ಮದಿಯಾಗಕ್ಕೂ ಇರೋದಕ್ಕೂ ಬಿಡೋದಿಲ್ಲ. ಯಾವಾಗಲೂ ಕೋಮು ದ್ವೇಷ ಮಾಡುವಂಥದ್ದು, ಮತೀಯ ಗಲಭೆ ಮಾಡುವಂಥದ್ದು, ಧರ್ಮವನ್ನು ಎತ್ಕಟ್ಟುವಂಥದ್ದು, ಯಾವಾಗ ನೋಡಿದ್ರು ಕೂಡ ಧರ್ಮ ಜಾತಿ ಬಗ್ಗೆನೇ ಮಾತನಾಡ್ತಾರೆ. ಯಾವುದೋ ಒಂದು ಚುನಾವಣೆ ಅಂತಂದ್ರೆ ಆ ಚುನಾವಣೆಯಲ್ಲಿ ಯಾವ ವಿಷಯಗಳು ಚರ್ಚೆ ಆಗಬೇಕು, ಜನರ ಬದುಕನ್ನ ಪ್ರಭಾವ ಮಾಡುವಂಥದ್ದು, ಜನರ ಬದುಕಿನ ಮೇಲೆ ಪರಿಣಾಮ ಬೀರುವಂತಹ ವಿಷಯಗಳು ಚರ್ಚೆ ಆಗ್ಬೇಕು. ಆದ್ರೆ ಇವ್ರು ಏನ್ ಮಾಡ್ತಾರೆ, ಬರೀ ಧರ್ಮ, ರಾಮ ಮಂದಿರ, ಪಾಕಿಸ್ತಾನ ಇದನ್ನೇ ಚರ್ಚೆ ಮಾಡ್ತಾರೆ. ಇವರು ನಿರುದ್ಯೋಗದ ಬಗ್ಗೆ ಮಾತನಾಡ್ತಾರ. ಇವತ್ತು ದೇಶದಲ್ಲಿ ಹಸಿವಿನ ಬಡವರ ಸಂಖ್ಯೆ ಜಾಸ್ತಿ ಆಗಿದೆ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಹೇಳ್ತಾರೆ, ಜಾಗತಿಕ ಹಸಿವಿನ ಸೂಚ್ಯಂಕ. ಅದರೊಳಗೆ ಭಾರತದ ರ್ಯಾಂಕ್ ಕೆಳಗಿದ್ದು ಹೋಗ್ಬಿಟ್ಟಿದೆ. ಇವತ್ತು ಈಗಲೂ ಕೂಡ ಇಷ್ಟೊಂದು ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಆ ಹಸಿರು ಹೋಗಾಟದ ಬಗ್ಗೆ ಮಾತನಾಡೋದಿಲ್ಲ, ಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಕೊಡೋದ್ರ ಬಗ್ಗೆ ಮಾತನಾಡೋದಿಲ್ಲ, ಬಂಡವಾಳ ತರೋದ್ರ ಬಗ್ಗೆ ಮಾತನಾಡೋದಿಲ್ಲ, ನಮ್ಮ ನೆರೆಹೊರೆ ರಾಷ್ಟ್ರದ ಜೊತೆ ಹೇಗೆ ನಮ್ಮ ಬಾಂಧವ್ಯ ಉತ್ತಮ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಮಾತನಾಡೋದಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಆದ್ರೆ ಯಾವಾಗ ನೋಡಿದ್ರು ಕೇವಲ ಧರ್ಮ, ಪಾಕಿಸ್ತಾನ ಇದ್ರ ಬಗ್ಗೆ ಮಾತಾಡ್ತಾರೆ. ಭಾವನಾತ್ಮಕ ವಿಷಯಗಳನ್ನು ತೆಗೆದು ಜನರಿಗೆ ಮರಳು ಮಾಡಿ ಅವರು ನಿಜವಾದ ಸಮಸ್ಯೆಗಳಿಂದ ವಿಮುಕ್ತರಾಗಿ ತಮಗೆ ಬರೀ ಭಾವನಾತ್ಮಕ ವಿಷಯದ ಆಧಾರದ ಮೇಲೆ ವೋಟ್ ಕೊಡುವಂತೆ ಮಾಡ್ತಾರೆ. ಈ ಮಾಡಿ ಏನಾಗುತ್ತೆ, ಇವತ್ತು ಬಿಜೆಪಿಯವರು ನಿರಂಕುಶತ್ವ ಆಗೋದು, ಅವರು ಸರ್ವಾಧಿಕಾರ ಆಗೋದು. ಇವತ್ತು ಅವ್ರನ್ನ ಯಾರು ಹೇಳೋರು ಕೇಳೋದಿಲ್ಲ. ಇವತ್ತು ಮೋದಿ ಸರ್ಕಾರದ ಮೇಲೆ ಯಾರಾದ್ರೂ ಮಾತನಾಡಿದ್ರೆ ಅವ್ರನ್ನ ತಕ್ಷಣ ಜೈಲಿಗೆ ಹಾಕ್ತಾರೆ. ಮಾಧವನೂರು ಇರ್ಬೋದು, ವಿದ್ಯಾರ್ಥಿ ಹೋರಾಟದಲ್ಲಿ ಇರ್ಬೋದು, ದಲಿತ ಚಳವಳಿಗಾರರಿರ್ಬೋದು, ರೈತರಿರ್ಬೋದು. ಇವತ್ತು ಇಷ್ಟೊಂದು ಮೀಡಿಯಾಗಳನ್ನ ಮೋದಿ ಸರ್ಕಾರ ಮುಚ್ಚಾಕ್ಬಿಡಿದೆ. ಇಷ್ಟೊಂದು ಮಾಧ್ಯಮದ ಯಾರ ವಿರುದ್ಧ ಮಾತನಾಡ್ತಿದ್ರು ಪತ್ರಕರ್ತರು, ಅವ್ರು ತಮ್ಮ ಕೆಲಸವೇ ಕಳ್ಕೊಳ್ಳೋಕೆ ಮಾಡಿದ್ದಾರೆ. ಹೀಗೆ ಪ್ರಜಾಪ್ರಭುತ್ವನ ದಿನೇ ಇವರು ಕೊಲ್ತಾ ಇದ್ದಾರೆ. ನಮ್ಮ ವಾಕ್ ಸ್ವಾತಂತ್ರ್ಯನೇ ಹರಣ ಮಾಡ್ತಾ ಇದ್ದಾರೆ. ಜನರ ಹಕ್ಕಿಗೆ ಮತ್ತೆ ಸ್ವಾತಂತ್ರ್ಯನ ದಿನೇ ಕಸಿದ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಖಂಡಿತ ಭಾರತಕ್ಕೆ ಉಳಿಗಾಲ ಇರೋದಿಲ್ಲ, ಉಜ್ವಲ ಭವಿಷ್ಯ ಇರೋದಿಲ್ಲ. ನಮ್ಮ ಭಾರತ ಅವನತಿಯ ಪ್ರಜಾಪ್ರಭುತ್ವ ಅನ್ನೋದು ಸಂಪೂರ್ಣವಾಗಿ ನಾಶವಾಗಿ ಸರ್ವಾಧಿಕಾರತ್ವ ಬರುತ್ತೆ. ಹಾಗಾಗಿ ಜನರ ಎಚ್ಚರಿಕೆಯಿಂದ ವೋಟ್ ಹಾಕ್ತೇವೆ. ನಮ್ಮ ಕಾಂಗ್ರೆಸ್ನವರು ನಾವು ಉಳಿದಂತೆ ನಡೆದಿದ್ದೇವೆ, ಸಂವಿಧಾನ ರಕ್ಷಣೆ ಮಾಡುವಂತೆ ಕೆಲಸ ಮಾಡಿದ್ದೇವೆ, ಜನರ ಧ್ವನಿಯಾಗಿ ಕೆಲಸ ಮಾಡಿದ್ದೇವೆ, ಜನರ ಹಕ್ಕುಗಳನ್ನು, ಸ್ವಾತಂತ್ರ್ಯವನ್ನು ಯಾವತ್ತೂ ನಾವು ಹಣ ಮಾಡಿಲ್ಲ, ಸಮಾಜದಲ್ಲಿ ಯಾವತ್ತೂ ಕೂಡ ನೆಮ್ಮದಿ ಶಾಂತಿಯನ್ನು ಕರಡುವಂತ ಕೆಲಸ ಮಾಡಿದ್ವಿ. ಹಾಗಾಗಿ ನಾವು ಯಾವತ್ತೂ ಕೂಡ ಒಳ್ಳೆ ಕೆಲಸ ಮಾಡಿದ್ದೀವಿ, ಜನರ ಪರ ಕೆಲಸ ಮಾಡಿದ್ದೀವಿ. ಹಾಗಾಗಿ ನಿಮ್ಮ ಓಟು ಕಾಂಗ್ರೆಸ್ ಪಕ್ಷದ ಪರವಾಗಿರಬೇಕು ಅಂತ ಹೇಳಿ ಈ ವೇದಿಕೆ ಮೂಲಕ ನಾನು ಕಳಕಳಿಯಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.